ಸೊ ಇದು ನಮ್ಮ ವೆಬ್ಸೈಟು. ಮೊದಲನೇದಾಗಿ ನಮ್ಮ ವೆಬ್ಸೈಟಿನ ವಿಳಾಸ ಅಡ್ರೆಸ್ nrrwa.org. ಶುಡ್ ಬಿ ಈಸಿ, ತುಂಬ ಕಷ್ಟ ಏನಿಲ್ಲ ಅದನ್ನು ಜ್ಞಾಪಕ ಇಟ್ಕೊಳ್ಳೋದು. ಇದು ನಮ್ಮ ಹೋಮ್ ಪೇಜು. ನಿಮಗೆ ಇದರಲ್ಲಿ 4 ಚಿತ್ರಗಳು ಕಾಣುತ್ತೆ. ಬಹುಶಃ ಇಲ್ಲಿಯವರಿಗೆಲ್ಲ ಯಾವ್ಯಾವುದು ಅಂತ ಗೊತ್ತಿದ್ದು. ದೀಪಾ ಸ್ಕೂಲು, ಇದು ಗಣಪತಿ ದೇವಸ್ಥಾನದ್ದು, ಇದು ನಮ್ಮ ಹೊಸ ಆಂಫಿ ಥಿಯೇಟ್ರ್, ಈ ಥರ ಉದ್ಘಾಟನೆ ಆಗಿರೋ ಆಂಫಿ ಥಿಯೇಟ್ರು. ವೆಬ್ಸೈಟು ಈಗ ಏನಿವೆ ಪಬ್ಲಿಕ್ ಆಗಿದೆ. ಒಂದೊಂದೇ ಲಿಂಕನ್ನ ಕ್ಲಿಕ್ ಮಾಡಿ ಇದು ಅಂತ ಹೇಳೋ ಅವಶ್ಯಕತೆ ಪ್ರಾಬಬ್ಲಿ ಇಲ್ಲ. ಮೇಲ್ಮೇಲೆ ಏನೇನು ಫೀಚರ್ಸ್ ಇದೆ ಅನ್ನೋದನ್ನು ನಾನು ಬೇಕಾದ್ರೆ ಮಾತಾಡ್ತೀನಿ. ಆಮೇಲೆ ಏನಾದ್ರು ಪ್ರಶ್ನೆಗಳಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಐ ಜಸ್ಟ್ ಗಿವ್ ದ ಹೈ ಲೆವೆಲ್ ಸಮ್ಮರಿ ಆಫ್ ಅವರ್ ವೆಬ್ಸೈಟ್. ಸೊ ಇದರೊಳಗೆ ಮೇಡಮ್ ಹೇಳಿದಾಗೆ ಅಪ್ಕಮಿಂಗ್ ಇವೆಂಟ್ಸ್, ಈಗ ಮುಂದೆ ನಡೆಯುವಂತಹ ಕಾರ್ಯಕ್ರಮಗಳು. ನಾವು ಇದನ್ನು ಜನರಲಿ ವಾಟ್ಸಪ್ಪಲ್ಲಿ ಕಳಿಸ್ತಾ ಇರ್ತೀವಿ, ನಿಮಗೆ ರಿಮೈಂಡರ್ ಅಂತ. ನೀವು nrrwa.org ಹೋಯ್ತು ಅಂದರೆ ಅಫ್ಕೋರ್ಸ್ ಇದು ಇವಾಗ ನಡೀತಾ ಇದೆ, ಇನ್ನು ಫ್ಯೂ ಸೆಕೆಂಡ್ಸ್ ಇದು ಪಾಸ್ಟ್ ಆಗಿಬಿಡುತ್ತೆ. ಬಟ್ ಈಗ ನೋಡಿ, ಇದು ಒಂದು ಉದ್ಘಾಟನೆ ಸಮಾರಂಭದ ಕೂಡ ಒಂದು ಇನ್ಫಾರ್ಮೇಷನ್ ಮಾಹಿತಿ ಇದೆ. ಜಸ್ಟ್ ಫಾರ್ ಎಕ್ಸಾಂಪಲ್ ಇದನ್ನು ಕ್ಲಿಕ್ ಮಾಡಿದ್ರೆ ಡೀಟೇಲ್ಸು ಎಲ್ಲ ಇದೆ. ಓಕೆ, ಈ ರೀತಿ ನಿಮಗೆ ಮುಂಬರುವ ಕಾರ್ಯಕ್ರಮಗಳ ಒಂದು ವಿವರ ಸಿಗತ್ತೆ. ಈಗ ನಾವೊಂದು ಫ್ಯಾಮಿಲಿ ಡೇ ಮಾಡೋಣ ಅಂದ್ಕೊಂಡಿದ್ದೀವಿ. ಅಫ್ಕೋರ್ಸ್ ರಿಪಬ್ಲಿಕ್ ಡೇ ಜನವರಿ 26 ಡೇಟು ಅಕ್ಕ ಹೋಗ್ಬೋದು, 1 or 2 days ಇನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಬಟ್ ನಾವು ಏನು ಮಾಡ್ತೀವಿ, ಯಾವಾಗ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ. ಓಕೆ, ಇದು ಇವೆಂಟ್ಸ್ ಬಗ್ಗೆ ಇನ್ಫಾರ್ಮೇಷನ್ನು. ಕೆಳಗೆ ಹಿಂದೆ ಆಗಿರುವಂತಹ ಕಾರ್ಯಕ್ರಮಗಳು ಅಥವಾ ನಾವೇನಾದ್ರು ಚರ್ಚೆ ಮಾಡಿ ನಿರ್ಣಯ ತಗೊಂಡಿದ್ರೆ ಆ ಥರದ್ರ ಬಗ್ಗೆ ವಿವರ ಕೂಡ ನಾವು ನ್ಯೂಸ್ ಸೆಕ್ಷನಲ್ಲಿ ಕೊಡ್ತೀವಿ. ಈಗೇನು ಇದನ್ನು ಜನರಲಿ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ತುಂಬ ಫೋಟೋ ಹಾಕಿ ತುಂಬ ಡೀಟೇಲ್ ಆಗಿ ಕಾಂಟೆಕ್ಸ್ಚುಯಲ್ ಆಗಿ ಇನ್ಫಾರ್ಮೇಷನ್ ಕಳ್ಸೋದು ಕಷ್ಟ. ಅದ್ರ ಬದಲು ಇಲ್ಲಿ ಒಂದು ಕಡೆ ನಿಮಗೆ ಎಲ್ಲ ಇನ್ಫಾರ್ಮೇಷನು ಸಿಗುತ್ತೆ. ಆ್ಯಂಡ್ ಸರ್, ರೀಸೆಂಟ್ಲಿ ನಾವು ಮಿಸ್ಟರ್ ದುಂಡಿರಾಜ್ ಅವರನ್ನು ಕರೆದಿದ್ವಿ. ಇಫ್ ಯು ಆರ್ ಅವೇರ್ ಆಫ್ ಚುಟುಕು ಜೋಕ್ಸ್ ಎಲ್ಲ ಮಾಡ್ತಾರಲ್ಲ, ಸೊ ಹೀಗೆ ಟುಕ್ ಎ 1 hour ಸೆಷನ್, ಆಲ್ ಆಫ್ ಅಸ್ ವರ್ ರೋಲಿಂಗ್ ಆನ್ ದ ಫ್ಲೋರ್. ಸೊ ಅದ್ರ ಬಗ್ಗೆ ಹಿ ಹೆಡ್ ಕಮ್ ಆಸ್ ಪಾರ್ಟ್ ಆಫ್ ಅ ರಾಜ್ಯೋತ್ಸವ ಸೆಲೆಬ್ರೇಷನ್. ಅದ್ರ ಬಗ್ಗೆ ನಮಗೆ ಒಂದು ಚಿಕ್ಕ ಮಾಹಿತಿ ಸಿಗುತ್ತೆ. ಆ್ಯಂಡ್ ಕೆಳಗೆ ಥ್ಯಾಂಕ್ಸ್ ಟು ಮಾಲತಿ ಮೇಡಮ್, ಅವರ್ ಕ್ರಾನಿಕ್ಲರ್ ಆಫ್ ಎವ್ರಿಥಿಂಗ್ ದಟ್ ಹ್ಯಾಪನ್ಸ್ ಇನ್ ರೂಪಾನಗರ್. ವಿಡಿಯೋ ಕೂಡ ಇದೆ, ನಿಮಗೆ ಇಡೀ ಸಮಾರಂಭದ ವಿಡಿಯೋ ಕೂಡ ನೋಡ್ಬೋದು. ಆ್ಯಂಡ್ ಕೆಳಗೆ ಒಂದಿಷ್ಟು ಆಯ್ದ ಚಿತ್ರಗಳು ಕೂಡ ನಿಮಗೆ ಕಾಣುತ್ತೆ. ಎಲ್ಲ ನಿಮಗೆ ಕಾಂಟೆಕ್ಸ್ಚುಯಲ್ ಆಗಿ ರಾಜ್ಯೋತ್ಸವದ ಸೆಲೆಬ್ರೇಷನ್ ಏನು ಬೇಕು ಅಂದರೆ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದ ಇನ್ಫಾರ್ಮೇಷನ್ ಎಲ್ಲ ನಿಮ್ಗೆ ಒಂದೇ ಕಡೆ ಸಿಕ್ಬಿಡುತ್ತೆ. ವಾಟ್ಸಪ್ಪಲ್ಲಿ ಕಷ್ಟ ಹುಡುಕಬೇಕು ಅಲ್ವಾ, ಇಲ್ಲಿ ಈಸಿಯಾಗಿ ಸಿಗ್ಬಿಡುತ್ತೆ. ಆಮೇಲೆ ನಮ್ಮ ಒಂದಿಷ್ಟು ಮಾಹಿತಿ ಸ್ಟ್ಯಾಟ್ಸು 343, ಮೇ ಬಿ 1-2 ಹೆಚ್ಚು ಕಮ್ಮಿ ಆಗಿರ್ಬೋದು ನಾನು ಇದನ್ನು ಅಪ್ಡೇಟ್ ಮಾಡಿದಾಗಿಂದ. ಬಟ್ ಅಪ್ರಾಕ್ಸಿಮೇಟ್ಲಿ 343 ಮೆಂಬರ್ಸ್ ಸ್ಟಿಲ್ ಹ್ಯಾವ್ ಸಮ್ ವೇಸ್ ಟು ಗೋ. ಅರೌಂಡ್ 700+ ಇದ್ದೀವಿ, 800 ಹತ್ರ ಇದ್ದೀವಿ. 4 years ಆಯಿತು ನಾವು ಶುರು ಮಾಡಿ. 62 events we have organized in the last 4 years, and about more than 1,500 saplings have been distributed within Rupanagar. ಆ್ಯಂಡ್ ಇದು ಹೊಸದಾಗಿ ನಮ್ಮ ಲೇಔಟಿಗೆ ಬರುವಂತಹ ನಿವಾಸಿಗಳಿಗೆ ವೆಲ್ಕಮ್ ಮಾಡೋದಕ್ಕೆ ಟಿಪಿಕಲಿ ನಾವು ವಾಟ್ಸಪ್ಪಲ್ಲಿ ಒಂದು ವೆಲ್ಕಮ್ ಅಂತ ಕಳಿಸ್ತೀವಿ. ಬಟ್ ಇಲ್ಲಿ ದ 3 most recent ಅಡಿಷನ್ಸ್ ಟು ಅವರ್ ರೆಸಿಡೆಂಟ್ಸ್ ಗ್ರೂಪ್ ಅವ್ರದ್ದು ಫೋಟೋ ಬರುತ್ತೆ. ಮೆಂಬರ್ಸ್ ಆಗಿರೋರು, nrrwa ಮೆಂಬರ್ಸ್ ಆಗಿರೋರು ಇಲ್ಲಿ ಅವ್ರ ಬಗ್ಗೆ ನಿಮಗೆ ಒಂದು ಕಿರು ಪರಿಚಯ ಸಿಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಈಗ ನಮ್ಮ ರೂಪಾನಗರ ಅಸೋಸಿಯೇಷನಿನ ಉದ್ದೇಶಗಳೇನು, ವಿಷನ್ ಇದೆ, ಅಥವಾ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಯಾವ್ಯಾವ ಪೋಸ್ಟ್ ಇದ್ದಾರೆ. ಈಗ ನಮ್ಮ ಪ್ರೆಸಿಡೆಂಟ್ ಅನ್ಫಾರ್ಚುನೇಟ್ಲಿ ಇವತ್ತು ನಮ್ಮ ಜೊತೆಗಿಲ್ಲ, ಬಟ್ ಸೂರ್ಯನಾರಾಯಣ ಅವರು ಇದ್ದಾರೆ, ವೈಸ್ ಪ್ರೆಸಿಡೆಂಟು, ಹೂ ಇಸ್ ಅವರ್ ಟ್ರೆಷರರ್, ಹೂ ಇಸ್ ಅವರ್ ಸೆಕ್ರೆಟರಿ, ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ ಎಲ್ಲ ನಿಮಗೆ ಫೋಟೋಸ್ ಇಲ್ಲಿ ಗೊತ್ತಾಗಿದೆ. ವಿತ್ ಎ ಬ್ರೀಫ್ ಇಂಟ್ರೊಡಕ್ಷನ್ ಪ್ಲಸ್ FAQs, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್. ಯಾವ್ದಾರ ಒಂದು ಪದೇ ಕೇಳಿ ಬರುವಂತಹ ಪ್ರಶ್ನೆಗಳೇನಾದ್ರು ನಮ್ಗೆ ಗೊತ್ತಾದರೆ ಇದನ್ನು ಹೋಗಿ ಅಪ್ಡೇಟ್ ಮಾಡಿಬಿಡ್ತೀವಿ. ಅದನ್ನು ಮತ್ತೆ ವಾಟ್ಸಪ್ಪಲ್ಲಿ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಫಸ್ಟ್ ಇಲ್ಲಿ ಹೋಗಿ ನೋಡಿ, ಇಲ್ಲಿ ಆನ್ಸರ್ ಆಗಿಲ್ಲ ಅಂದರೆ ನಿಮಗೆ ನೀವು ಕೇಳಿರೋ ಪ್ರಶ್ನೆ ವಾಟ್ಸಪ್ಪಲ್ಲಿ ನಾವು ತೆಗೆದು ವೆಬ್ಸೈಟಲ್ಲಿ ಹಾಕ್ಬಿಡ್ತೀವಿ. ಮತ್ತು ಬೇರೆಯವರು ಅದೇ ಪ್ರಶ್ನೆಗೆ ಆನ್ಸರ್ನ ವಾಟ್ಸಪ್ಪಲ್ಲಿ ಹುಡುಕೋ ಅವಶ್ಯಕತೆ ಇಲ್ಲ. ಆಮೇಲೆ ನಾವು ಯಾವ್ಯಾವ ಏರಿಯಾಗಳಲ್ಲಿ ಕಾರ್ಯ ಮಾಡ್ತಾ ಇದ್ದೀವಿ, nrrwa ಪಬ್ಲಿಕ್ ಅಮ್ಯುನಿಟೀಸ್ ಇರ್ಬೋದು, ಅಂದರೆ ಪಾರ್ಕ್ಸು ಅಥವಾ ರೋಡ್ಸು, ಅಥವಾ ಇನ್ನೂ ಜಾಸ್ತಿ ಕೆಲಸ ಇದೆ ಮುಂದೆ, ಸ್ಯೂವೇಜ್ ಬಗ್ಗೆನೂ ಮಾಡಬೇಕಾಗಿ ಬರುತ್ತೆ, ಆ ಥರದ್ದು. ಇದರಲ್ಲಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಇಸ್ ಸ್ಟ್ರೀಟ್ ಲೈಟ್ಸು. ಆ್ಯಂಡ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯದರ್ಶಿಗಳಾದ ಸೋಮ್ಯಾಜಿ ಸರ್ ತುಂಬಾ ಪರಿಶ್ರಮ ಪಡ್ತಾ ಇದ್ದಾರೆ ಅದ್ರ ಬಗ್ಗೆ. ನಾವು 2 ಲೈನ್ ಹಾಕಿದ್ದೀನಿ, ಬಟ್ ಇಟ್ ಡಸಂಟ್ ರಿಫ್ಲೆಕ್ಟ್ ದ ಅಮೌಂಟ್ ಆಫ್ ಟೈಮ್ ಈ ಸ್ಪೆಂಡಿಂಗ್ ಆನ್. ಸೊ ಇದು ನಮ್ಮ, ಸೊ ಅಗೇನ್ ಐ ಡೋಂಟ್ ವಾಂಟ್ ಟು ರನ್ ಥ್ರೂ ಈಚ್ ಆ್ಯಂಡ್ ಎವ್ರಿಥಿಂಗ್, ಬಟ್ ದೀಸ್ ಆರ್ ದಿ ಏರಿಯಾಸ್ ಆಫ್ ಫೋಕಸ್ ಫಾರ್ nrrwa ಅಂತ.
ಆ್ಯಂಡ್ ಸರ್ ಇದರಲ್ಲಿ ರೀಸೆಂಟಾಗಿ ನಾವು ನಮ್ಮವನ ಅಂತ ಒಂದು ಏರಿಯಾನ ಡೆವಲಪ್ ಮಾಡಿದ್ದೀವಿ. ಸೊ ದಟ್ಸ್ ವೇರ್ ಮೋಸ್ಟ್ ಆಫ್ ಅವರ್ ಔಟ್ಡೋರ್ ಪ್ರೋಗ್ರಾಮ್ಸ್ ಹ್ಯಾಪನ್. ಆ್ಯಂಡ್ ಇವೆಂಟ್ಸ್, ದಿಸ್ ಈಸ್ ಅಪ್ಕಮಿಂಗ್ ಇವೆಂಟ್ಸ್, ದಿಸ್ ಈಸ್ ಪಾಸ್ಟ್ ಇವೆಂಟ್ಸ್. ನ್ಯೂಸ್ ತೋರಿಸಿದ್ದೀನಿ ನಾನು ಆಲ್ರೆಡಿ. ನಿಮ್ಮ ಹಿಂದೆ ನಡೆದಿರುವಂಥ ಎಲ್ಲ ಕಾರ್ಯಕ್ರಮಗಳು, ನಮ್ಮ ಜೊತೆ MP ಮತ್ತು MLA ಬಂದಿದ್ದರು, ಆವತ್ತು ಏನಾಯಿತು, ನಮ್ಮ AGM ಅಲ್ಲಿ ಏನಾಯಿತು, ಮಕ್ಕಳ ಭವಿಷ್ಯದ ಬಗ್ಗೆ ಒಂದು ಸೆಷನ್ ಮಾಡಿದ್ವಿ, ಅಥವಾ ಫ್ರೀ ಚೆಸ್ ಕ್ಯಾಂಪ್ ಮಾಡಿದ್ವಿ. ಗಣಪತಿ ಹಬ್ಬಕ್ಕೆ ಮುಂಚೆ ನಾವು ಯಾವಾಗಲೂ ಮಣ್ಣಿನ ಗಣೇಶ ಮಾಡೋದಕ್ಕೊಂದು ವರ್ಕ್ಶಾಪ್ ಮಾಡಿಸ್ತೀವಿ, ಗ್ರೀನ್ ಈಕೋ ಫ್ರೆಂಡ್ಲಿ ಗಣೇಶ ಅಂತ. ಸೊ ನಾಳೆ ಕೂಡ ಸ್ಪೇಯಿಂಗ್ ಆ್ಯಂಡ್ ನ್ಯೂಟ್ರಿಂಗ್ ಮಾಡಿಸಿದ್ದೀವಿ. ಸೊ ಇಟ್ಸ್ ಎ ಸ್ನ್ಯಾಪ್ಶಾಟ್ ಆಫ್ ಆಲ್ ದ ಆ್ಯಕ್ಟಿವಿಟೀಸ್ ಸಾರ್ಟೆಡ್ ಬೈ ಟೈಮ್. ಮೋಸ್ಟ್ ರೀಸೆಂಟ್ ಮೇಲ್ ಬರುತ್ತೆ, ಹಳೇದಾಗ್ತಾ ಆಗ್ತಾ ಕೆಳಗೆ ಬರುತ್ತೆ. ಸೊ ದಿಸ್ ಇಸ್ ಸಮಥಿಂಗ್ ದಟ್ ವಿ ಕ್ಯಾನ್ ಯೂಸ್ ವೆರಿ ಕ್ವಿಕ್ಲಿ. ಆಮೇಲೆ ಮೆಂಬರ್ಶಿಪ್ ಹೇಗೆ ತಗೊಳ್ಳೋದು, ಎಷ್ಟಾಗುತ್ತೆ, ಅದರಿಂದ ಬೆನಿಫಿಟ್ಸ್ ಏನು ಅನ್ನೋದೆಲ್ಲ ಕೂಡ ನಿಮಗೆ ಇಲ್ಲಿ ಈ ವೆಬ್ಸೈಟಲ್ಲಿ ಸಿಗುತ್ತೆ. ಆ್ಯಂಡ್ ಮೆಂಬರ್ಶಿಪ್ ಫಾರ್ಮ್ ಕೂಡ ಇಲ್ಲೇ ಇದೆ. ನೀವು ಡೌನ್ಲೋಡ್ ಮಾಡಿ ಪ್ರಿಂಟ್ಔಟ್ ತೊಗೊಂಡು ಫಿಲ್ ಮಾಡಿ ಕಳಿಸ್ಬೋದು, ಅಥವಾ ನಮ್ಮ ಕಮಿಟಿ ಯಾರನ್ನಾರ ಮೀಟ್ ಮಾಡಿದ್ರು ಫಾರ್ಮ್ ತೊಗೊಂಡು ಫಿಲ್ ಮಾಡಿ ಕೊಡ್ಬೋದು. ಓಕೆ. ಆ್ಯಂಡ್ ಡೋನರ್ಸು ವಿ ಆರ್ ವೆರಿ ಲಕ್ಕಿ ಸರ್. ಯಾವುದೇ ಒಂದು ಕಾರ್ಯಕ್ರಮ ತೊಗೊಂಡ್ರು ದ ಪೀಪಲ್ ಸಪೋರ್ಟ್ ಅಸ್ ಬೋತ್ ಇನ್ ಕೈಂಡ್ ಆಸ್ ವೆಲ್ ಆಸ್ ಥ್ರೂ ಅ ಲಾಟ್ ಆಫ್ ಡೊನೇಷನ್ಸ್. So as you can see, this is the kind of donations that our people have contributed. And for multiple causes. For example, ಕೆಳಗಡೆ ಡಾಗ್ಸ್ ಪೇಗಿ ಕೂಡ ಇನ್ನೊಂದಿದೆ, ನ್ಯೂಟ್ರಿಂಗಿಗೆ. These are all the people. And we thank everybody who has helped us directly or indirectly for all our causes. ಆ್ಯಂಡ್ ನಮ್ಮ ಜೊತೆ ಸ್ವಲ್ಪ ಕೈ ಜೋಡಿಸುವಂತಹ 2-3 ಸಂಸ್ಥೆಗಳು ಕೂಡ ಇದ್ದಾರೆ. ಒಂದು ದೀಪ ರೆಕ್ರಿಯೇಷನ್ ಕ್ಲಬ್ ಅಂತ, ಅವರದೇ ವೆಬ್ಸೈಟ್ ಇಲ್ಲ, ಹೇಗಿದ್ರು ನಾವು ಮಾಡ್ತಾ ಇದ್ದೀವಿ, ಸ್ವಲ್ಪ ಅವ್ರಿಗೂ ವಿಸಿಬಿಲಿಟಿ ಕೊಡೋಣ ಅಂತ ಹಾಕಿದ್ದೀವಿ. ಆ್ಯಂಡ್ ನಮ್ಮನ್ನು ಸಂಪರ್ಕ ಹೇಗೆ ಮಾಡಬೇಕು ಅಂತ ಇಲ್ಲಿ ಅಫ್ಕೋರ್ಸ್ ಸುಮಾರು ಜನ ಗೊತ್ತು, ಈ ಆಫೀಸಿನ ಅಡ್ರೆಸ್ಸು, ಪ್ಲಸ್ ಇಲ್ಲೊಂದು ಫಾರ್ಮ್ ಇದೆ. ಎಲ್ಲರೂ ಏನಾದರೂ ಮೆಂಬರ್ ಆಗೋಕ್ಕೆ ಮುಂಚೆ, ಮೆಂಬರ್ ಆದಮೇಲೆ ಗೊತ್ತಾಗುತ್ತೆ, ಮೆಂಬರ್ ಆಗೋಕ್ಕೆ ಮುಂಚೆ ಏನಾದರೂ ಪ್ರಶ್ನೆ ಮಾಡಬೇಕು ಅಥವಾ ಏನಾದರೂ ವೆಬ್ಸೈಟ್ ಬಗ್ಗೆ ಫೀಡ್ಬ್ಯಾಕ್ ಕೊಡಬೇಕು ಅಂದ್ರೆ ಒಂದು ಫಾರ್ಮ್ ಇದೆ. ಆ್ಯಂಡ್ ಅಫ್ಕೋರ್ಸ್ ಕೆಳಗಡೆ ಈ ಆಫೀಸಿನ ಒಂದು ಲೊಕೇಶನ್ ಇದೆ, ಎಲ್ಲಿ ಬರುತ್ತೆ ಅಂತ. ಆ್ಯಂಡ್ ಇನ್ನೊಂದು ಇದರದ ಒಂದು ಮುಖ್ಯವಾದ ಹೈಲೈಟ್ ಏನು ಅಂದರೆ ಕನ್ನಡ. ಯಾವುದೇ ಪೇಜಲ್ಲಿರಿ, ಕನ್ನಡ ಕ್ಲಿಕ್ ಮಾಡಿದ್ರೆ ಆ ಪೇಜಿನ ಕನ್ನಡ ಅನುವಾದದ ಒಂದು ಇದು ಸಿಗುತ್ತೆ, ನಿಮಗೆ ವರ್ಷನ್ ಸಿಗುತ್ತೆ, ಆಯಿತಾ. ಬಟ್ ಇದರಲ್ಲಿ ಒಂದು, ನಾನು ಐ ಬಿ ಆನೆಸ್ಟ್ ವಿತ್ ಯು, ಐ ಹ್ಯಾವ್ ಟೇಕನ್ ದ ಹೆಲ್ಪ್ ಆಫ್ AI ಟು ಟ್ರಾನ್ಸ್ಲೇಟ್ ದಿ ಕಂಟೆಂಟ್. ಸ್ವಲ್ಪ ನಾವು ಮಾತಾಡುವಂಥ ಆಡು ಭಾಷೆ ಇರ್ಬೋದು, ಸ್ವಲ್ಪ ಅಫಿಷಿಯಲ್ ಅಥವಾ ಫಾರ್ಮಲ್ ಲ್ಯಾಂಗ್ವೇಜ್ ಇರಬಹುದು ಬಿಕಾಸ್ ಆಫ್ ದ ಯೂಸ್ ಆಫ್ AI. ಅದನ್ನು ಏನಾದ್ರು ನೀವು ಫೀಡ್ಬ್ಯಾಕ್ ಕೊಟ್ಟರೆ ಚೇಂಜ್ ಮಾಡೋಣ. ಬಟ್ ಫಾರ್ ನೌ ದಟ್ಸ್ ಹೌ ವಿ ಹ್ಯಾವ್ ಡನ್. Okay, so I'll just switch to a brief presentation. ಸೊ ಇದು ಯಾಕೆ ಬೇಕಾಯಿತು? ಉಮಾ ಮೇಡಮ್ ಮಾತಾಡಿದಂಗೆ ವಾಟ್ಸಪ್ ಇದೆಯಲ್ಲ, ನಮ್ಗೆ ಯಾಕೆ ಬೇಕಿತ್ತು? ವಾಟ್ಸಪ್ಪಲ್ಲಿ ಒಂದು ಮೇಜರ್ ಪ್ರಾಬ್ಲಮ್ ಏನು ಅಂದರೆ, ಇನ್ಫಾರ್ಮೇಷನ್ ಗೆಟ್ಸ್ ಲಾಸ್ಟ್ ಇನ್ ಅ ಫ್ಲಡ್ ಆಫ್ ಮೆಸೇಜಸ್. ಎಷ್ಟೊಂದು ಮೆಸೇಜಸ್ ಬರ್ತಾ ಇರುತ್ತೆ, ಎಷ್ಟೊಂದು ಗ್ರೂಪ್ಸಲ್ಲಿ ಬರ್ತಾ ಇರುತ್ತೆ. ಇದ್ರ ಬಗ್ಗೆ ಎಲ್ಲೋ ನೋಡಿದೆ, ಯಾವ ಗ್ರೂಪಲ್ಲಿ ನೋಡಿದೆ, CBR ಅಲ್ಲಿ ನೋಡಿದ್ನ, ಇದ್ರ NRRW ನೋಡಿದ್ನ, ಅಥವಾ ನಂದೇ ಅದು ಪರ್ಸನಲ್ ಗ್ರೂಪಲ್ಲಿ ನೋಡಿದ್ನ, ಯಾವಾಗಲೂ ಕನ್ಫ್ಯೂಷನ್ ಇರುತ್ತೆ. ಈಗ ಅಟ್ಲೀಸ್ಟ್ NRRW ರಿಲೇಟೆಡ್ ಇನ್ಫಾರ್ಮೇಷನ್ ಎಲ್ಲ ನಿಮ್ಗೆ ಈಸಿಯಾಗಿ ಇಲ್ಲಿ ಸಿಕ್ಕೇ ಸಿಗುತ್ತೆ, ಆಯಿತಾ. ಅದೊಂದು. ಎರಡನೇದು, ಹೊಸದಾಗಿ ಇವತ್ತು ಯಾರೋ ಬಂದು ಜಾಯ್ನ್ ಆದರು, ಹಿಂದೆ ಏನಾಯಿತು ಅನ್ನೋದು ಅವ್ರಿಗೆ ಪಾಪ ಮಾಹಿತಿ ಸಿಗಲ್ಲ. ನಾವು ಮತ್ತೆ ಹಳೇದನ್ನು ಕಳಿಸ್ತಾ ಇರೋಕ್ಕಾಗಲ್ಲ. ಹಳೇದು ಏನು ಕಳಿಸಿದೀವೋ ಅದು ಕಳಿಸ್ಬಿಟ್ವಿ, ಅದು ಇಟ್ಸ್ ಒನ್ ಟೈಮ್ ಫೈರ್ ಆ್ಯಂಡ್ ಫರ್ಗೆಟ್. ಅದು ಇವಾಗ ಹೊಸದಾಗಿ ಯಾರಾದರೂ ಮೆಂಬರ್ ಆದರೆ ಅವ್ರಿಗೆ ಹಳೇದು ಏನಾದ್ರು ಮಾಹಿತಿ ಬೇಕಂದ್ರೆ ಮತ್ತೆ ಅವರು ವಾಟ್ಸಪ್ಪಲ್ಲಿ ಕೇಳಬೇಕು. ಆ ರೀತಿ ಎಲ್ಲ ಪ್ರಾಬ್ಲಮ್ ಆಗಲ್ಲ, ಆಯಿತಾ. ಸೊ ಆ್ಯಂಡ್ ಆಲ್ಸೋ ಒಂದು ವೆರಿ ಆರ್ಗನೈಸ್ಡ್ ಆ್ಯಂಡ್ ಕಂಟೆಕ್ಸ್ಚುಯಲ್ ವೇ ಟು ಶೇರ್ ಇನ್ಫಾರ್ಮೇಷನ್. ವಾಟ್ಸಪ್ಪಲ್ಲಿ ಕಷ್ಟ ಹಾಗೆ ಮಾಡೋದು. ಆ್ಯಂಡ್ ವಾಟ್ಸಪ್ ಇಸ್ ಟಿಪಿಕಲಿ ಏಮ್ ಫಾರ್ ಮೊಬೈಲ್ ಫೋನ್ಸ್ ಆ್ಯಂಡ್ ಸ್ಮಾಲ್ ಸ್ಕ್ರೀನ್ ಡಿವೈಸಸ್. ವೆಬ್ಸೈಟು ಯಾರಾದರೂ ಲ್ಯಾಪ್ಟಾಪು ಅಥವಾ ಡೆಸ್ಕ್ಟಾಪ್ ಇತ್ತು ಅಂದರೆ ಇನ್ನೂ ಚೆನ್ನಾಗಿ ಇನ್ಫಾರ್ಮೇಷನನ್ನು ದೇ ಕ್ಯಾನ್ ಎಂಜಾಯ್, ರೈಟ್. ಎಸ್ಪೆಷಲಿ ಫೋಟೋಸ್ ಅದು ಇದೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅದರಿಂದ ನಾವು ಇದು ಮಾಡಿದ್ವಿ. ಇದ್ರ ಫೀಚರ್ಸ್ ಐ ಹ್ಯಾವ್ ಆಲ್ರೆಡಿ ರನ್ ಥ್ರೂ ಇಟ್. ಇಟ್ಸ್ ಬೈಲಿಂಗ್ವಲ್ ಆ್ಯಂಡ್ ಇಟ್ ಟಾಕ್ಸ್ ಅಬೌಟ್ ವಾಟ್ NRRW ಈಸ್, ಯಾವಾಗ ಶುರು ಆದ್ವಿ, ಹೇಗೆ ಬೆಳ್ಕೊಂಡು ಬಂತು, ಈಗ ಎಲ್ಲಿದ್ದೀವಿ, ಮುಂದೆ ಏನು ಮಾಡಬೇಕು ಅಂತ ಇದ್ದೀವಿ. ನ್ಯೂಸ್ ಆ್ಯಂಡ್ ಇವೆಂಟ್ಸ್ ಇದೆ, ಫೋಕಸ್ ಏರಿಯಾಸ್ ಇದೆ, ಮೆಂಬರ್ಶಿಪ್, ವಿ ಹ್ಯಾವ್ ಸ್ಪೋಕನ್ ಅಬೌಟ್ ಇಟ್. ಆ್ಯಂಡ್ ಆಲ್ಸೋ ದ ಲಾಸ್ಟ್ ಒನ್, ಈಸಿ ಮೇಂಟೆನೆನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ AI. I am a pretty technical guy. I have spent my entire time in IT. But at the same time, I don't want to be a webmaster and babysit a website. That's not the most efficient usage of my time also. ಅಥವಾ ಯಾರ್ದು ಅದು ಒಳ್ಳೆ ಸಮಯ ವ್ಯವಹಿಸುವಂಥ ಒಂದು ಕೆಲಸ ಅಲ್ಲ.
ಸೊ ಅದಕ್ಕೆ ಮೊದಲಿಂದನೂ ನಾನು ಏನು ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ದೀನಿ ಅಂದರೆ, ಗಿವನ್ ಎನಫ್ ಟೈಮ್ ಐ ಶುಡ್ ಬಿ ಏಬಲ್ ಟು ಹ್ಯಾಂಡ್ ಓವರ್ ದಿಸ್ ವರ್ಕ್ ಆರ್ ಟ್ರೈನ್ ಸಂಬಡಿ ಎಲ್ಸ್ ಸೊ ದಟ್ ಐ ಕ್ಯಾನ್ ಮ್ಯಾನೇಜ್ ಇಟ್ ಈಸಿಲಿ. ಇಟ್ಸ್ ಅ ಪ್ರಿಟಿ ಟೆಕ್ನಿಕಲ್ ವರ್ಕ್, ಬಟ್ ದ ಆರ್ಕಿಟೆಕ್ಚರ್ ಇಸ್ ಸಚ್ ದಟ್ ಯಾರು ಬೇಕಾದ್ರೂ ಅದನ್ನು ಮುಂದೆ ನಡೆಸ್ಕೊಂಡು ಹೋಗ್ಬೋದು. ಆ ರೀತಿ ಯೋಚನೆ ಮಾಡಿ ವೆಬ್ಸೈಟ್ ಮಾಡಿದ್ದೀನಿ. ಆ್ಯಂಡ್ ಎರಡನೇದು AI ಅಸಿಸ್ಟೆಂಟ್. ವೈಲ್ ಕೂತ್ಕೊಂಡು ನಾನು ಮಾಡ್ಬೋದು, ಒಂದೊಂದೂ ಹ್ಯಾಂಡ್ ಕೋಡ್ ಮಾಡ್ಬೋದಾಗಿತ್ತು, ಬಟ್ ಐ ಟುಕ್ ಇಟ್ ಆಸ್ ಅ ಚಾಲೆಂಜ್ ಆ್ಯಂಡ್ ಆಲ್ಸೋ ಎ ಲರ್ನಿಂಗ್ ಫಾರ್ ಮೈಸೆಲ್ಫ್, ಬಿಕಾಸ್ ಐ ಕಮ್ ಫ್ರಮ್ ಎ ಟೈಮ್ ವೆನ್ AI ವಾಸ್ ನಾಟ್ ಅರೌಂಡ್ ಆ್ಯಂಡ್ ನೌ ದಿಸ್ ಇಸ್ ದ ರೇಜ್. ಸೊ AI ಯೂಸ್ ಮಾಡ್ಕೊಂಡು ಹೇಗೆ ಮಾಡ್ಬೋದು ಅಂತ ಇಟ್ ವಾಸ್ ಎ ಲರ್ನಿಂಗ್ ಫಾರ್ ಮೀ ಆಲ್ಸೋ. ಆ್ಯಂಡ್ ಟು ಬಿ ಆನೆಸ್ಟ್, ಮೈ ಸನ್ ಈಸ್ ಇನ್ ಫಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸ್. ಐ ಆಮ್ ವರಿಡ್ the things that it can do, the way all I had to do was give it a logo, sir, and say and ask it what is the color palette for my website. It suggested your logo is this. I would suggest your heading should be of this color, links, everything taken. Amazing. Logo nalle ಕೊಡ್ತಾ ಇತ್ತು. ಅಲ್ಲ, ಅದು ಮಾಡಬಹುದಾಗಿತ್ತು, ಬಟ್ we already had a logo. So okay, so ಇದುವರೆಗೆ ಇಲ್ಲಿ ತನಕ ಬಂದಿದೆ. ಮುಂದೇನು? The one thing is, any static website is a dead website, so we want to ensure that we keep updating it and all the updates are available on the website. ಮುಂದೆ ನಿಮ್ಮಿಂದ ಏನು ಫೀಡ್ಬ್ಯಾಕ್ ಬರುತ್ತೋ ವಿಲ್ ಬಿ ಹ್ಯಾಪಿ ಟು ಅಕೊಮೊಡೇಟ್ ವಾಟ್ ಎವರ್ ಯೂಸ್ ಕೇಸ್ ನಿಮಗೆ ಹಿಂಗಿದ್ರೆ ಚೆನ್ನ ಅಂತ ಅನ್ಸಿದ್ರೆ ಅದನ್ನು ಆ್ಯಡ್ ಮಾಡೋಣ. ದ ಸ್ಕೈಸ್ ದ ಲಿಮಿಟ್. ಲೆಟ್ಸ್ ಸೇ ಮುಂದೆ ಯಾರಾದರೂ ಚೆನ್ನಾಗಿ ಲೇಖನ ಬರೆಯೋರಿದ್ರೆ, ಎನಿ ಆರ್ಟಿಕಲ್ಸ್ ರೈಟಿಂಗ್, ಐ ನೋ ಸರ್ ರೈಟ್ಸ್, I don't know whether it's weekly or bi-weekly, but I read your columns, sir. Weekly. Correct. So saradu ನಾನು ಫಾಲೋ ಮಾಡ್ತಾ ಇರ್ತೀನಿ, ಬಿಕಾಸ್ ಐ ವರ್ಕ್ ವಿತ್ ಗ್ರಾಮ್ ಅಂಡ್ ಐ ವರ್ಕ್ ವಿತ್ SBYM, ಸೊ ಐ ಆಮ್ ಇಂಟ್ರೆಸ್ಟೆಡ್ ಇನ್ ದಟ್ ಏರಿಯಾ. ಅವ್ರದ್ದು ಓಡ್ತಾ ಇರ್ತೀನಿ. ಸೊ ನೀವು ಯಾರಾದರೂ ರೂಪಾನಗರ ಬಗ್ಗೆನೇ ಅಂತಲ್ಲ, ಎನಿಥಿಂಗ್, ಅದಕ್ಕೂ ಒಂದು ವೇದಿಕೆ ಬೇಕು, ವಿ ಕ್ಯಾನ್ ಡೂ ಇಟ್, ರೈಟ್? ಸೊ ದಟ್ಸ್ ನಾಟ್ ಅನ್ ಇಶ್ಯೂ. ವಿ ವಿಲ್ ಟೇಕ್ ಯುವರ್ ಫೀಡ್ಬ್ಯಾಕ್ ಆ್ಯಂಡ್ ಇನ್ಕಾರ್ಪೊರೇಟ್ ಇಟ್. ಮುಂದೆ ಇನ್ನೂ ಏನಾದ್ರು ಫಾರಮ್ಸ್ ಬೇಕಾ, ಡಿಸ್ಕಷನ್ ಬೋರ್ಡ್ಸ್ ಬೇಕಾ, ವಿ ವಿಲ್ ಸಿ. ಬಟ್ ಫಾರ್ ನೌ ದಿಸ್ ಇಸ್ ವೇರ್ ವಿ ಆರ್. And finally, I want to say thanks. While I'm sitting here, lot of people have contributed to this. Many of you have contributed, in terms of photos, Madhi ma'am through videos, content, review, especially Uma madam for reviewing the Kannada content, Somaji sir, Sridhar. I have asked so many things from all of you. You all supported me. So this is a group work. I'm just standing in front, that's it. But the weight of the entire NRW is behind this. So thank you, sir.